ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮನೇಲಿ ಕುಂತು ಬೋರ್ ಆಯಿತು, ಹಾಗೆ ಪಾರ್ಕಿಗೆ ಹೋಗಿ ಬರೋಣ ಅಂತ ಬಂದೆ. ಇಲ್ಲೆಲ್ಲ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ನನಗಾದರೆ ಮೇಘನ ಮಾಡಿ ಮಮ್ಮಿ ಅಂತ ಇದ್ಲು. ಕುತ್ಕೊಂಡು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಇದು ಯಾವುದೋ ಸೈಕಲ್ ತುಳಿಯೋದಂತೆ, ತುಳಿದ್ರೆ ಕಾಲು ನೋವು ಇರಲ್ವಂತೆ. ಅದಕ್ಕೆ ನಾನು ಒಂದ್ಸರಿ ಟ್ರೈ ಮಾಡಿದೆ. ಹಾಗೆ ಮೇಘನ ನೋಡಿದ್ರೆ ಈ ಕಡೆ ಇದು ಆಡ್ತಾ ಇದ್ದಾಳೆ, ಏನೋ ಆಟ ಅದು. ಹಾಗೆ ಮುಂದೆ ಬಂದೆ, ಅಲ್ಲೆಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು. ಹಾಗೆ ನಾನು ಒಂದು 5 ನಿಮಿಷ ಆಡೋಣ ಅಂತ ಹಾಗೆ ಆಡ್ತಾ ಇದ್ದೀನಿ. ನೋಡಿ, ನನಗಾದರೆ ತುಂಬ ಹೊಸ್ದಾಗಿ ಹೋಗಿರೋದು, ಕಾಲು ನೋವು ಬಂತು, ಇಳಿದ್ಬಿಟ್ಟೆ ನಾನು ಅಲ್ಲಿಂದ. ಮತ್ತು ಇದು ಯಾವುದೋ ಇದ್ರ ಮೇಲೆ ಕುತ್ಕೊಂಡು ಆಡು ಮಮ್ಮಿ, ಇದ್ರ ಮೇಲೆ ಕುತ್ಕೊಂಡು ಆಡಿದ್ರೆ ನಿಮಗೆ ರೆಟ್ಟೆ ಎಲ್ಲ ನೋವು ಬರುತ್ತಲ್ಲ, ಅದೆಲ್ಲ ಹೊಟ್ಟೆ ಎಲ್ಲ ಕರಗುತ್ತೆ ಅಂತ ಹೇಳಿದ್ಲು. ಸರಿ ಬಿಡ ಅಂತ ನಾನು ಕುತ್ಕೊಂಡು ಹಾಗೆ 1-2 ನಿಮಿಷ ಹಾಗೆ ಮಾಡ್ತಾ ಇದ್ದೀನಿ. ಮಮ್ಮಿ ನೋಡು, ಇದ್ರ ಮೇಲೆ ಆಡು ಮಮ್ಮಿ, ಇದು ಆಡಿದ್ರೆ ಸೊಂಟ ನೋವು ಹೋಗುತ್ತೆ ಅಂತ ಹೇಳ್ತಾಯಿದ್ಲು. ನಾನು ಸರಿ ಅಂತ ಇದ್ರ ಮೇಲೆ ಹತ್ಬಿಟ್ಟು ಸೊಂಟನ ಹಿಂಗೆ ತಿರುಗಿಸ್ಬೇಕಂತೆ. ತಿರುಗಿಸಿದ್ರೆ ಸೊಂಟ ನೋವು ಇರಲ್ವಂತೆ. ಅದಕ್ಕೆ ನಾನು ಒಂದು 5 ನಿಮಿಷ ಇದೇ ಥರ ಮಾಡಿದೆ. ನನಗೂ ಪರವಾಗಿಲ್ಲ, ಮಾಡ್ಬೋದು ಅನ್ನಿಸ್ತು. ಸೊಂಟ ನೋವು ಸ್ವಲ್ಪ ಕಮ್ಮಿ ಆಗುತ್ತಂತೆ. ಈ ಕಡೆ ನೋಡಿದ್ರೆ ಮೇಘನ ಅವಳ ವೇಟು ಅವಳೇ ಎತ್ಕೊತಾ ಇದ್ದಾಳೆ. ಇವಳಂತೂ ತುಂಬ ತೀಟೆ ಎಲ್ಗನ ಕರ್ಕೊಂಡೋದ್ರೆ. ನೋಡಿ, ಈ ಥರ ಇದು ಉಯ್ಯಾಲೆ ಅಂತೆ, ಕಾಲು ನೋವು ಇರಲ್ವಂತೆ ಈ ಥರ ಆಡಿದ್ರೆ. ಇದನ್ನು ನಾನು ಆಡ್ತಾ ಇದ್ದೀನಿ. ಈ ಕಡೆ ನೋಡು, ಮೇಘನ ಮತ್ತು ಅದ್ರ ಮೇಲೆ ಸೊಂಟ ತಿರುಗಿಸೋಕೆ ಆಡ್ತಾ ಇದ್ದಾಳೆ. ಇದೇ ಥರ ನೀವು ಮನೇಲಿ ಕೂಡ ಮಾಡ್ಕೋಬೋದು. ನಿಜವಾಗ್ಲೂ ಸೊಂಟ ನೋವು ತುಂಬ ಒಳ್ಳೆಯದು. ಸೊಂಟನ ತಿರುಗಿಸೋದು ನಾನು ಮಾಡಿದ್ನೆಲ್ಲ ಫಸ್ಟು ಅದೇ ಥರನೇ. ಇವಳಾದ್ರೆ ತುಂಬ ಯಾರು ಹುಡುಗಿಯರು ಸಿಕ್ಕಿರೋ ಅವ್ರ ಬೇಗ ಫ್ರೆಂಡ್ಸ್ ಮಾಡ್ಕೊಂಡು ಅವ್ರ ಜೊತೆ ಆಡೋಕೆ ಹೋಗ್ತಾ ಇದ್ದಾಳೆ. ಈ ಕಡೆ ನಾನು ನೋಡಿದ್ರೆ ನನ್ನ ವೇಟ್ ನಾನೇ ಎತ್ಕೊತಾ ಇದ್ದೀನಿ ಇಲ್ಲಿ. ಇದು ಎತ್ತೋದ್ರಿಂದ ನಮಗೆ ಬೆನ್ನು ನೋವು ಇರುತ್ತಲ್ಲ, ಅದು ಹೋಗುತ್ತಂತೆ. ಕೈ ಭುಜ ಅದೆಲ್ಲ ನೋವು ಇರುತ್ತಲ್ಲ, ತುಂಬ ಕೆಲಸ ಮಾಡಿ ಅದೆಲ್ಲ ಕಮ್ಮಿ ಆಗುತ್ತಂತೆ ಈ ಥರ. ನಾ ಮನೇಲಿ ಕುತ್ಕೊಂಡು ಸುಮ್ಮನೆ ಇದಿಲ್ಲ ಅಂದರೂ ಟ್ರಯಲ್ ಮಾಡ್ಕೋಬೇಕು ಹಿಂಗೆ. ಇಲ್ಲಿ ನೋಡಿದ್ರೆ ನಾನು ಮತ್ತೆ ಇನ್ನೊಂದು ಅದ್ಯಾವುದೋ ಆಟ ಆಡ್ತಾಯಿದ್ದೀನಿ. ಹಿಂದೆ ಮುಂದೆ ಹೋಗ್ತಾಯಿತ್ತು. ಅದ್ಯಾವುದೋ ಅದ್ರ ಮೇಲೆ ಹತ್ತಿದ್ದೀನಿ. ನನಗಂತೂ ಭಯನೇ ಆಗ್ತಾಯಿದೆ, ಬಿದ್ದೋಗ್ಬಿಡ್ತೀನಿ ಅಂತನ. ಆದರೂ 1 ನಿಮಿಷ ನೋಡೋಣ ಅಂತ ಆಡ್ತಾಯಿದ್ದೀನಿ. ಈ ಕಡೆ ನೋಡಿದ್ರೆ ಎಲ್ಲ ಆಡ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ವೇಟ್ ಮಾಡ್ತಾ ಇದ್ದಾರೆ ನನಗೆ, ನಾನು ಆಡಬೇಕು ಅಂತ ಈ ಹುಡುಗರು. ಅದಕ್ಕೆ ಅವ್ರಿಗೆ ಬಿಟ್ಬಿಟ್ಟು ನಾನು ಇಳಿದು ಈ ಕಡೆಗೆ ಬಂದೆ. ಇಲ್ಲಿ ನೋಡಿದರೆ ಮೇಘನ ಹಿಂದೆ ಮುಂದೆ ಹೋಗ್ತಾಯಿದ್ದೆ, ಅದೇನೋ ಅದನ್ನು ಆಡ್ತಾ ಇದ್ದಾಳೆ. ನಾನು ಬಂದೆ ಈ ಕಡೆಗೆ, ಇನ್ನೇ ಆಟ ಆಡೋಣ ಅಂತನ. ಇಲ್ಲೆಲ್ಲ ಜನಗಳು ನೋಡಿ ಎಷ್ಟು ಜನ ಇದ್ದಾರೆ ಪಾರ್ಕಲ್ಲಿ. ಅವಾಗ ಈ ಥರ ಬಂದರೆ ನಮಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಸ್ವಲ್ಪ ಬೇಜಾರಾಗ್ತಾ ಇರ್ತೈತೆ. ಅದಕ್ಕೆ ಬಂದೆ. ತಿರ್ಗಿ ನಾನು ಇದ್ರ ಮೇಲೆ ಹತ್ತಾಡು ಮಮ್ಮಿ ಅಂದ್ಲು. ನಾನು ನೋಡಿರೋ ಒಂದೇ ಕಾಲು ಬೇಗ ಮುಂದೆ ಬರ್ತೈತಿ, ಇನ್ನೊಂದು ಕಾಲು ನೋಡ್ತಿದ್ದೀನಿ, ಟ್ರೈ ಮಾಡ್ತೀನಿ. ಅದು ಬರ್ತಾನೆ ಇಲ್ಲ, ಕಾಲು ಅಲ್ಲೇ ನಿಂತ್ಕೊಂಡಿದೆ. ಒಂದೇ ಕಾಲು ಮಾಡ್ತಾನೆ ಆಡಿಸ್ತಾ ಇರೋದು ನಾನು. ನೋಡಿ ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ನನಗೆ ಬರ್ತಾನೆ ಇಲ್ಲ ಕಾಲು ಆಡ್ಸೋಕ್ಕೆ. ಅಯ್ಯೋ ಬೇಡಪ್ಪ ಹೋಗೋಣ, ನೀನು ಬಿದ್ದುಬಿಟ್ರಾಯ್ತು ಅಂತ ನಾನಂತೂ ಮುಂದಕ್ಕೆ ಪಾರ್ಕಾಗಿ ಹೋದ್ವಿ. ಎಲ್ಲ ಗಿಡ ಮರ ಎಲ್ಲ ಚೆನ್ನಾಗಿದೆ. ಹಂಗೆ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತನ. ಅವ್ರು ಯಾರೋ ಆಂಟಿಯರು ಮುಂದೆ ಹೋಗ್ತಾಯಿದ್ರು, ಇವಳು ಮೇಘನ ನೋಡಿ ನಗ್ತಾಯಿದ್ರು. ಆದರೆ ಮುಂದೆ ಸುಮ್ಮನೆ ಹೋದೆ. ನೋಡಿ, ಇದಂತೂ ಕುಣಿತೈತೆ ಸುಮ್ಮನೆ ಮೇಘನ. ಸ್ವಲ್ಪ ಕೈ ಕಾಲು ಏನೂ ಸುಮ್ಮನೆ ಇರಲ್ಲ ಇವಳಿಗೆ. ಬಾ ಮಮ್ಮಿ ಇಲ್ಲೋಗೋಣ ಅಲ್ಲೋಗೋಣ ಅಂತಾಳೆ. ನೋಡಿ, ಹಂಗೆ ಮುಂದೆ ಬಂದೆ. ನನಗಾದರೆ ನೆನ್ನೆ ಫುಲ್ಲು ಫೀವರ್ ಬಂದ್ಬಿಟ್ಟಿತ್ತು, ರಜಾ ಹಾಕಿದೆ. ಇವತ್ತಲ್ಲ ಮೇಘನ ಬಾ ಮಮ್ಮಿ ಕುಂತು ಏನು ಮಾಡ್ತೀವಿ ಅಂತ ಪಾರ್ಕಿಗೆ ಕರ್ಕೊಬಂದ್ಲು. ಇಲ್ಲಿ ನೋಡಿ, ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿದ್ರೆ ಬರೋ 25,000 ಪೇಮೆಂಟಲ್ಲಿ ಏನು ಮಾಡೋದು? ಉಣ್ಣೋಕೆ ತಿನ್ನೋಕೆ ಅಷ್ಟಕ್ಕೆ ಆಗುತ್ತೆ. ಕೋಪ ಬರುತ್ತೆ, ನಾಳಿಂದ ಕೆಲಸಕ್ಕೆ ಹೋಗ್ಬಾರ್ದು ತಾಯ್ನಾಡ ಅನಿಸುತ್ತೆ. ಆದರೂ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡಿದ್ರೆ ಒಳಗಡೆ ಮನಸ್ಸು ಹೇಳುತ್ತೆ, ಕೆಲಸ ಬಿಟ್ಟು ನೀನು ಏನು ಮಾಡ್ತೀಯ, ಮುಚ್ಕೊಂಡು ಕೆಲ್ಸಕ್ಕೆ ಹೋಗ ಅಂತಾನ. ಆದರೆ ಇದೇ ಕೆಲಸ ನಾವು ಮಾಡೋಕ್ಕಾಗೋದಿಲ್ಲ. ಎಷ್ಟು ದಿನ ಅಂತ ಇದೇ ಕೆಲಸ ಮಾಡ್ಕೊಂಡಿರೋಕ್ಕಾಗುತ್ತೆ? ನಮ್ಮ ಬುದ್ಧಿಯಿಂದ ನಾವೇನಾನ ಸ್ವಲ್ಪ ₹1 ₹2 ದುಡಿಯೋ ಅಂಥ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಲ್ಲಿ ಇದೇ ಕೆಲಸ ಮಾಡೋಕೆ ಹೋಗ್ತೀವಿ ಅಂದರೆ ನಮ್ಮ ಕೈಲಿ ಆಗೋದೇ ಇಲ್ಲ. ಬರೀ ಉಣ್ಣೋಕ್ಕೂ ತಿನ್ನೋಕೆ ಅಷ್ಟಕ್ಕೆ ಆಗುತ್ತೆ ಕೆಲಸ ಮಾಡಿದ್ರೆ ನಾವು. ಏನು ಮಾಡೋಕ್ಕಾಗಲ್ಲ. ನಮ್ಮ ಥರನೇ ಸಖತ್ತು ಜನ ಕಷ್ಟಪಡ್ತಾ ಇರ್ತಾರೆ ಬೆಂಗಳೂರಲ್ಲಿ. ಯಾರೇನು ಕುತ್ಕೊಂಡು ತಿನ್ನೋರು ಇರಲ್ಲ. ಆದ್ರೂ ಒಬ್ರು ಕೈ ಕೆಳಗಡೆ ಕೆಲಸ ಇದೇ ಥರ ಇರ್ತೈತೆ ನಮಗೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇ ಕೆಲಸ ಮಾಡ್ಕೊಂಡ್ರೆ ಅದಕ್ಕೆ ನಾವೇ ಓನರು, ನಾವೇ ಎಲ್ಲ. ಒಂದಿನ ಕುಂತರೂ ನಮ್ಮದೇ, ಕೆಲಸ ಮಾಡಿದ್ರು ನಮ್ಮದೇ ಇರುತ್ತೆ. ಅದಕ್ಕಾಗಿ ನಾವು ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲದಕ್ಕೂ. ಅದೇ ಸ್ವಲ್ಪ ದಿನ ಮಾಡಿ ಏನಾದರೂ ಬಿಸ್ನೆಸ್ ಮಾಡ್ಕೋಬೇಕು. ಎಷ್ಟು ದಿನ ಅಂತ ಇದೇ ಥರ ಮಾಡೋಕ್ಕಾಗುತ್ತೇಳಿ? ಉಸಿರು ಕಟ್ಕೊಂಡು ಕೆಲಸ ಮಾಡೋದು.
ಯಾರೇನು ಅರ್ಥ ಮಾಡ್ಕೊತಾರ ಕೆಲಸ ಮಾಡೋ ಜಾಗದಾಗೆ ಮಾಡಮ್ಮ ಕೆಲಸನ, ಆಗಿಲ್ಲ ಅಂದರೆ ಕೆಲಸ ಬಿಟ್ಟು ಹೋಗಮ್ಮ ಅಂತ ಹೇಳ್ತಾರೆ. ಬೆಳಿಗ್ಗೆ ಹೋದ ತಕ್ಷಣವೇ ಸಖತ್ತು ಕೋಪ ಬರುತ್ತೆ ಕೆಲಸದಲ್ಲಿ. ಆದರೂ ಕೆಲಸ ಮುಗೀತಿದ್ದಂಗೆ ಸ್ವಲ್ಪ ಮುಖದಲ್ಲಿ ಸ್ಮೈಲ್ ಬರುತ್ತೆ, ಅಪ್ಪ ಆಯಿತು ಮುಗಿಸ್ದೆ ಇವತ್ತು ಕೆಲಸ ಅಂತ. ಮತ್ತೆ ಬೆಳಿಗ್ಗೆ ಅದೇ ಕೆಲಸನೇ. ಒಂದು ಸ್ವಲ್ಪ ಲೇಟ್ ಹೋದ್ರೆ ಸಾಕು, ಯಾಕಮ್ಮ ಲೇಟ್ ಅಂತಾರೆ. ಅವರೇನು ಯೋಚನೆ ಮಾಡಲ್ಲ, ಇಲ್ಲಿ ಟ್ರಾಫಿಕಾಗಿ ಸಿಗಾಕೊಂಡಾರೋ ಏನು ಪರಿಸ್ಥಿತಿ ಅಂತ. ಅವ್ರಿಗೇನು ಕರೆಕ್ಟ್ ಟೈಮ್ಗೆ ಡ್ಯೂಟಿಯಾಗಿರಬೇಕು ನಾವು. ಏನು ಅರ್ಥ ಮಾಡ್ಕೊಂಬಲ್ಲ, ಲೇಡೀಸ್ ಪ್ರಾಬ್ಲಮ್ಮೇ ಅರ್ಥ ಮಾಡ್ಕೊಂಬಲ್ಲ ಯಾರೂ. ಆ ಥರ ಇರ್ತಿದ್ದು ಡ್ಯೂಟಿ ನಮ್ಮದು. ಎಷ್ಟು ತಾಳ್ಮೆಯಿಂದ ಇರ್ತೀವೋ ಬೆಂಗಳೂರಲ್ಲಿ, ಅಷ್ಟು ದಿನ ನಾವು ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ತಾಳ್ಮೆ ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ಕಷ್ಟ ಅನುಭವಿಸ್ಲೇಬೇಕು ನಾವು. ಒಂದು ಸರಿ ಮಕ್ಳನ್ನ ನೋಡಿದ್ರೆ ಎಲ್ಲನೂ ಮರೆತುಬಿಟ್ಟು ಕೆಲಸ ಮಾಡ್ಕೊಂಡು ಹೋಗೋಣಪ್ಪ, ಒಂದು 2 ಕಾಸಿದ್ರೆ ಮುಂದೆ ಯಾರು ನೋಡ್ತಾರೆ, ಇಲ್ಲ ಅಂದರೆ 1-2 ಕಾಸು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು ನಾವು. ಸುಮ್ಮನೆ ಏನು ಅಡ್ಡಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡಿದ್ರೆ ಆಗಲ್ವಲ್ಲ ನಮ್ಮದು ಜೀವನ. ನಾವು ಪಾರ್ಕಲ್ಲಿ ಅಡ್ಡಾಡ್ತಾ ಇದ್ದೀವಿ, ಬೆಂಗಳೂರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಅಂದ್ಕೊತಾರೆ, ಇವ್ರಿಗೇನಪ್ಪ ಹಿಂಗೆ ಅಡ್ಡಾಡ್ಕೊಂಡು ಚೆನ್ನಾಗಿ ಇದ್ದಾರೆ, ಇವ್ರಿಗೇನು ಕಷ್ಟನೇ ಇಲ್ಲ ಅಂದ್ಕೊತಾರೆ. ಆದರೂ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಏನೋ ಒಂದಿನ ಮಕ್ಕಳಿಂದ ನಾವು ಈ ಥರ ಬರಬೇಕಾಗುತ್ತೆ. ಆದ್ರೂ ಸಖತ್ ಕಷ್ಟ ಬೆಂಗಳೂರು ಜೀವನ ಅಂದ್ರೇ. ಆದರೂ ಬೆಳಿಗ್ಗೆ ಹೋಗಿ ಕೆಲ್ಸಕ್ಕೆ ಹೋದರೆ ಅಲ್ಲಿ ತುಂಬ ಕಷ್ಟ. ಮನೇಲಿ ಬಂದರೆ ಹುಡುಗರ್ಗೆ ಅಡುಗೆ ಮಾಡೋದು, ತಿನ್ನಿಸೋದು ಎಲ್ಲ ಇಲ್ಲಿ ಕಷ್ಟ. ಏನು ಮಾಡೋಕ್ಕಲ್ಲ, 2 ಕಾಸು ಎತ್ತಿಕ್ಬೇಕಂತ ಅಷ್ಟೇ ಬೆಂಗಳೂರಾಗಿರೋದು. ಇದು ಬಿಟ್ಟರೆ ಬೆಂಗಳೂರಾಗಿರೋರು ಯಾರೇನು ಖುಷಿಯಾಗಿರೋದಿಲ್ಲ. ನೋಡ್ಬೇಕಂದ್ರೆ ಊರಾಗಿರೋರೇ ತುಂಬ ಖುಷಿ, ಅದೃಷ್ಟವಂತರು ಅಂದ್ಕೋಬೇಕು. ಒಂಥರ ಉಪವಾಸ ಇರ್ತಾರೋ, ಆದರೂ ಅವ್ರ ಊರಾಗ ಅವ್ರು ಇರ್ತಾರೆ. ನಾವು ಊರು ಬಿಟ್ಟು ಊರಿಗೆ ಬಂದು 2 ರೂಪಾಯಿಗೋಸ್ಕರನ ಏನೂ ಅವಕಾಶ ಇಲ್ಲ ಅಂತಲೇ ಬೆಂಗಳೂರಿಗೆ ಬಂದಿರೋದು. ಇದ್ದಿದ್ರೆ ನಾವೇಕೆ ಬರ್ತಿದ್ವಿ ಬೆಂಗಳೂರಿಗೆ ಹೇಳ್ರಿ. ಏನೋ 2 ಕಾಸು ದುಡಿಬೇಕು, ಎಲ್ಲರ್ಕಿನ್ನ ನಾವು ಚೆನ್ನಾಗಿರಬೇಕು ಅಂತ ಬಂದಿದ್ದೀವಿ. ಹಿಂಗೆ ಮಾತಾಡೋರ್ಗೇನು 100 ಮಾತಾಡ್ತಾರೆ. ಆದ್ರೂ ಅವೆಲ್ಲನೂ ಮನ್ಸಿಗೆ ಹಾಕ್ಕೊಂಡು ಎಲ್ಲ ಒಳಗಡೆ ಇಟ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರೇನಾದರೂ ಅಂದ್ಕೊಳ್ಳಿ, ಏನಾದರೂ ಮಾತಾಡಲಿ ಅಂತನ. ಯಾರೇನಾದರೂ ಅಂದ್ಕೊಳ್ಳಿ, ನಾವಂತೂ ಮಕ್ಕಳನ್ನ ಓದಿಸ್ಬೇಕು, ಅವರು ನಮ್ಮ ಥರ ಕಷ್ಟಪಡಬಾರ್ದು ಅಂತ ಒಂದು ಇದಕ್ಕೆ ಮಾತ್ರ ನಾವು ಬಂದಿರೋದು ಅಷ್ಟೇ. ಇಲ್ಲಿ ನಾವಾದರೂ ಇಷ್ಟು ಕಷ್ಟಪಡ್ತೀವಿ, ಅವ್ರಿಗೆ ಇದೇ ಕಷ್ಟ ಇರಬಾರ್ದು ಅಂತಾನೆ. ಇವಳೇನಪ್ಪ ಹಿಂಗೆ ಸುತ್ತಿ ಹೇಳ್ತಾಳೆ, ಯಾರಿಗಿಲ್ಲದ್ದು ಇವಳಿಗೆ ಐತೇನೋ ಅಂದ್ಕೊಂತೀರೇನೋ. ನಿಮ್ಗೆಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರಿಗೆ ಮಾತ್ರ ಹೇಳ್ತಾ ಇರೋದು ಇದನ್ನು. ಎಲ್ಲರಿಗಿರೋ ಕಷ್ಟನೇ. ಆದ್ರೂ ಏನು ಮಾಡೋಕ್ಕಲ್ಲ, ಬನ್ನಿ, ಯಾಕೆ ಬೇಜಾರು ಮಾಡೋದು ಎಲ್ಲರಿಗೂ. ಎಲ್ಲ ಪಾರ್ಕ್ ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕೆಲ್ಲ, ಸಖತ್ತು. ಏನೋ ಒಂಥರ ಸಂತೋಷ ಆಗ್ತಿತ್ತು ಬಂದರೆ. ಇಲ್ಲೆಲ್ಲರೂ ಎಷ್ಟೋ ಜನ ಬರ್ತಾರೆ, ಹಂಗಂತ ಅವರು ಎಲ್ಲ ಬೇಜಾರಕ್ಕೆ ಹಿಂಗೆಲ್ಲ ಬರ್ತಾ ಇರ್ತಾರೆ. ಕುಂತು ಕುಂತು ಮನೆಗೆ ಬೋರ್ ಆಗುತ್ತೆ ಅಂತನ. ನೋಡಿ ತುಂಬ ಮಳೆ ಬರ್ತಾ ಇದೆ. ಆದರೂ ಇಲ್ಲೆಲ್ಲ ಬಾಳೆ ಗಿಡ ಇತ್ತು. ಈ ಗಿಡ ನೋಡಿದ್ರೆ ಬಾಳೆ ಗಿಡ ಅಲ್ಲ ಅಂತೆ, ಇದು ಸೋ ಗಿಡ ಅಂತೆ. ನಾನು ನೋಡಿ ಎಲೆ ನೋಡ್ಬಿಟ್ಟು ಬಾಳೆ ಗಿಡ ಅಂದ್ಕೊಬಿಟ್ಟಿದ್ದೆ. ಇದು ನೋಡಿ ಇಲ್ಲೆಲ್ಲ ಯಾವ ಗಿಡಗಳಿದೆ. ನಮ್ಮ ಊರಾಗೆಲ್ಲ ಬದಿನಾಗೆಲ್ಲ ಬರ್ತಿರ್ತವೆ. ಇವನ್ನೆಲ್ಲನ ಕಿತ್ತು ಬೆಂಕಿ ಇಕ್ತಾರೆ. ಇಲ್ಲಿ ನೋಡಿದರೆ ಚೆನ್ನಾಗಿ ಸೋ ಬೆಳೆಸ್ತಾರೆ. ನಾವು ಯಾವುದು ವೇಸ್ಟ್ ಅಂದ್ಕೊಂತೀವೋ ಅದನ್ನೇ ಇವರೆಲ್ಲನ ಇದು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಬೆಂಗಳೂರಲ್ಲಿ. ಕಸನ ರಸ ಮಾಡ್ತಾರಂತಾರಲ್ಲ ಆ ಥರ. ನೋಡಿ ಎಷ್ಟು ಸಖತ್ತಾಗಿದೆ. ನಮ್ಮ ಮೇಘನ್ಗಂತೂ ಖುಷಿನೇ ಖುಷಿ ಇದು ಜಾಗ ಎಲ್ಲನೂ. ಈ ವಿಡಿಯೋ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಲಾಗಲ್ಲಿ ಸಿಗೋಣ ನಾವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.